ಜಲಜೀವನ್ ಮಿಷನ್ ಕಾಮಗಾರಿ ತಂದ ಅವಾಂತರ. ಗುಂಡಿ ತೆಗೆದು ತಿಂಗಳೇ ಕಳೆದರೂ ಮುಚ್ಚದ ಗುತ್ತಿಗೆದಾರರು, ಬೇಸತ್ತು ಸ್ವತಃ ಗುಂಡಿ ಮುಚ್ಚಲು ಮುಂದಾದ ಗ್ರಾಮಸ್ಥರು. ಮನುಷ್ಯನಿಗೆ ಅತಿ ಮುಖ್ಯವಾಗಿ ಮೂಲಭೂತ ಸೌಕರ್ಯವಾದ ಶುದ್ಧ ಕುಡಿಯುವ ನೀರನ್ನು ಒದಗಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಲಜೀವನ್ ಮಿಷನ್ ಯೋಜನೆ ಕಾಮಗಾರಿಯನ್ನು ಅನುಷ್ಠಾನಗೊಳಿಸಿದರು. ಇನ್ನು ಇದು ಮಹತ್ತರವಾದ ಯೋಜನೆಯಾಗಿದ್ದು, ಪ್ರತಿ ಮನೆಗೂ ಕೂಡ ನಳ ಸಂಪರ್ಕವನ್ನು ಕಲ್ಪಿಸುವ ಯೋಜನೆ ಇದಾಗಿದ್ದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಬೋಧನಹೊಸಳ್ಳಿ ಗ್ರಾಮದಲ್ಲೂ ಕೂಡ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿತ್ತು. ಇನ್ನು ತಿಂಗಳುಗಳೇ ಕಳೆದರೂ ಪೈಪ್ಲೈನ್ ಮುಚ್ಚಲು ಆಗದ ಕಾಲುವೆಗಳನ್ನು ಹಾಗೆ ಬಿಟ್ಟಿದ್ದು, ಇದರಿಂದ ರೈತರು ತಮ್ಮ ಹಸುಗಳನ್ನು ಕರೆದುಕೊಂಡು ಹೋಗಲು ಹಾಗೆ ವಾಹನ ಸಂಚಾರ ಮಾಡಲು ಕೂಡ ಅನಾನುಕೂಲಗಳಾಗಿ ಸಾಕಷ್ಟು ಬಾರಿ ದ್ವಿಚಕ್ರ ವಾಹನ ಸವಾರರು ಬಿದ್ದು ಗಾಯಗೊಂಡಂಥ ಘಟನೆಗಳು ಜರುಗಿದ್ದು, ಹಾಗೆ ಈ ಒಂದು ಗುಂಡಿಗಳಲ್ಲಿ ನೀರು ನಿಂತು ಸೊಳ್ಳೆಗಳ ಹಾವಳಿಗಳು ಕೂಡ ಹೆಚ್ಚಾಗಿ ಸಾಂಕ್ರಾಮಿಕ ರೋಗಗಳ ಭೀತಿಯಿಂದ ಬೋಧನಹಳ್ಳಿ ಗ್ರಾಮಸ್ಥರು ಬಳಲುತ್ತಿದ್ದು, ಸ್ವತಃ ಗ್ರಾಮಸ್ಥರೇ ತಮ್ಮ ಸ್ವಂತ ಹಣದಿಂದ ಗುಂಡಿಯನ್ನು ಮುಚ್ಚಲು ಮುಂದಾಗಿದ್ದಾರೆ. ಇತ್ತ ಗುತ್ತಿಗೆದಾರರು ತಿರುಗಿ ನೋಡಲೇ ಇಲ್ಲ. ಹಾಗೆ ಗ್ರಾಮ ಪಂಚಾಯಿತಿಯವರು ಕೂಡ ಜಾಣ ಕೂಡನ್ನು ಪ್ರದರ್ಶಿಸುತ್ತಿದ್ದು, ನಮ್ಮ ಗಮನಕ್ಕೆ ಬಾರಲೇ ಇಲ್ಲ ಎಂಬಂಥ ಮಾತುಗಳನ್ನಾಡುತ್ತಿದ್ದಾರೆ. ಆದರೂ ಕೂಡ ಗ್ರಾಮಸ್ಥರು ತಮ್ಮ ಸ್ವಂತ ಹಣದಿಂದ ಈ JJM ಕಾಮಗಾರಿಯ ಪೈಪ್ಲೈನ್ ಅಳವಡಿಸಲು ತೆಗೆದಿದ್ದ ಕಾಲುವೆಗಳನ್ನು ಮುಚ್ಚಲು ಮುಂದಾಗಿದ್ದಾರೆ. ಈ ಬಗ್ಗೆ ಬೋಧನಹಳ್ಳಿ ಗ್ರಾಮದ ಮುಖಂಡರೊಬ್ಬರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ. ನೋಡಿ, ಇಲ್ಲಿ ಜಲಜೀವನ್ ಗಂಗಾ ಯೋಜನೆ ಅಡಿ ಪೈಪ್ಲೈನು ಕಾಮಗಾರಿ ನಡೆದಿದೆ. 6-7 ತಿಂಗಳಾಯ್ತು ನಡೆದಿ. ಇದುವರೆಗೂ ಯಾರು ಒಬ್ಬರು ರೆಸ್ಪಾನ್ಸ್ ಮಾಡಿಲ್ಲ. ನಮ್ಮೂರು ಮೆಂಬರ್ಗಳು ಹಿರಿಯರು ಯಾರು ಈ ಥರ ಇಲ್ಲಿ ಬಂದು ಇದು ಮಾಡಿಲ್ಲ. ನಮ್ಮ ಸ್ವಂತ ದುಡ್ಡಿಂದ ನಾವೇ ಸಿಮೆಂಟ್ ಲೋಡ್ ಹಾಕ್ಕೊಂಡು ನಾವೇ ಕಾಮಗಾರಿ ಮಾಡ್ತಾಯಿದ್ದೀರಿ. ಇಲ್ಲಿ ಮಳೆ ಬಂದು ನೀರು ಇಟ್ಕೊತ ಇತ್ತು, ಸೊಳ್ಳೆ ನೊಣಗಳೆಲ್ಲ ಬರ್ತಾಯಿದ್ವು. ಆಮೇಲೆ ಕೆಲವು ಜನಕ್ಕೆ ಇಲ್ಲಿ ಪಕ್ಕದ ಮನೆಯಲ್ಲೆಲ್ಲ ಓಡಾಡುವಾಗ ಇವರು ಬಿದ್ದಿದ್ದಾರೆ. ಹಸುಗಳಿದ್ದಾವೆ, ಹಸುಗಳಿಗೂ ತೊಂದರೆ ಆಗ್ತಾಯಿತ್ತು. ಅದರಿಂದ ನಾವೇ ಸ್ವಂತ ದುಡ್ಡಿಂದ ಸಿಮೆಂಟ್ ಹಾಕಿ ನಾವು ನಮ್ಮ ಮನೆ ಮುಂದೆ ನಾವೇ ಕೆಲಸ ಮಾಡ್ಕೊತಾ ಇದ್ದೀರಿ.